रजत्कण्ठमालं शरच्चन्द्रपालं महादैत्यकायं नभो नीलकायं दुरावारमायं सुपद्मासहायं भजेऽहं भजेऽहं। ಶ್ರೀ ಗುರುಭ್ಯೋ ನಮಃ. ನನ್ನ ಹೆಸರು ದಾಕ್ಷಾಯಿಣಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿ. ಖ್ಯಾತ ಸಾಹಿತಿ ಡಿ.ವಿ. ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ಕೃತಿಯನ್ನು ಕನ್ನಡದ ಭಗವದ್ಗೀತೆ ಎಂದು ಕರೆಯುತ್ತಾರೆ. ಇದು ಭಗವದ್ಗೀತೆಯಂತೆಯೇ ಜೀವನದ ಮೌಲ್ಯ, ಕರ್ತವ್ಯ, ಆಧ್ಯಾತ್ಮಿಕತೆ ಹಾಗೂ ನೈತಿಕತೆಯನ್ನು ಬೋಧಿಸುತ್ತದೆ. ಇದರಲ್ಲಿ 945 ಕಗ್ಗಗಳಿದ್ದು ಮತ್ತು ಇದನ್ನು ಡಿ.ವಿ.ಜಿಯವರು 1943ರಲ್ಲಿ ರಚಿಸಿದರು. ಪ್ರತಿಯೊಂದು ಕಗ್ಗದಲ್ಲಿಯೂ 4 ಸಾಲುಗಳನ್ನು ಒಳಗೊಂಡಿರುತ್ತದೆ. ಇದರಲ್ಲಿ 4 ಸಾಲುಗಳಲ್ಲೂ ಕೊನೆಯ ಪಂಕ್ತಿಯಾಗಿ ಮಂಕುತಿಮ್ಮ ಎಂಬ ಪದದಿಂದ ಮುಕ್ತಾಯಗೊಳ್ಳುತ್ತದೆ. ಇದು ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯ, ನಾವಾಗಿಯೇ ತಂದುಕೊಂಡ ಆತಂಕ ಹಾಗೂ ನಿರಾಸೆಗಳಿಗೆ ಪರಿಹಾರವನ್ನು ನೀಡುತ್ತದೆ ಮತ್ತು ನಮ್ಮ ಬದುಕಿನಲ್ಲಿ ಒತ್ತಡಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ನಾವು ದೈನಂದಿನ ಜೀವನದಲ್ಲಿ ಒಳ್ಳೆಯ ಮಾನವನಾಗಿ ಬದುಕುವುದು ಹೇಗೆ ಎಂಬ ಆಧ್ಯಾತ್ಮಿಕ ಸತ್ಯವನ್ನು ತಿಳಿಸಿಕೊಡುತ್ತದೆ. ಅಹಂಕಾರವನ್ನು ಕಡಿಮೆ ಮಾಡಲು ಜಗತ್ತಿನಲ್ಲಿ ನಮ್ಮ ಸ್ಥಾನ ಎಷ್ಟು ಚಿಕ್ಕದು ಮತ್ತು ಪ್ರಕೃತಿಯ ನಿಯಮಕ್ಕೆ ಒಳಪಟ್ಟವರು ನಾವು ಎಂಬುದನ್ನು ನೆನಪಿಸಿ ನಮ್ಮಲ್ಲಿ ವಿಶ್ವಾಸವನ್ನು ಮೂಡಿಸುತ್ತದೆ. ಧನ್ಯವಾದ.